ಹಲೋ ಎವ್ರಿವನ್, ನಾನು ಸುಜಾತ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಒಂದು ಸೂಪ್ ರೆಸಿಪಿನ ಶೇರ್ ಮಾಡ್ಕೊತಿದ್ದೀನಿ. ಸೂಪ್ ಅಂದರೆ ಕುಂಬಳಕಾಯಿಂದ ಅಂದರೆ ಸಿಹಿ ಕುಂಬಳಕಾಯಿ ಅಂತೀವಲ್ಲ, ಆ ಕುಂಬಳಕಾಯಿಂದ ಮಾಡುವಂಥ ರೆಸಿಪಿ ಇದು. ಬಟ್ ಎಣ್ಣೆ ಎಲ್ಲ ಬಳಸಲ್ಲ. ಅಂದರೆ ಸೂಪ್ ಅಂದರೆ ಆಲ್ಮೋಸ್ಟ್ ಬೆಣ್ಣೆ, ಎಣ್ಣೆ, ತುಪ್ಪ ಎಲ್ಲ ಹಾಕ್ತೀವಲ್ಲ, ಸೊ ಆ ಥರದ್ದೆಲ್ಲ ಏನೂ ಹಾಕ್ತಲೇ ಸಿಂಪಲ್ಲಾಗಿ ಮಾಡಿ ತೋರಿಸ್ತಿದ್ದೀನಿ. ನೋಡಿ, ಇದಕ್ಕೊಂದು ನಾನು ಅಂದರೆ ಒಂದು ಚಿಕ್ಕದು ಕುಂಬಳಕಾಯಿ ತೊಗೊಂಡಿದ್ದೀನಿ. ಸೊ ಕುಂಬಳಕಾಯಿನ ಕಟ್ ಮಾಡ್ಕೋಬೇಕು. ಸೊ ಕುಂಬಳಕಾಯಿ ಕಟ್ ಮಾಡ್ಕೋಬೇಕಾದ್ರೆ ನಾನೇನು ಮಾಡ್ತೀನಿ ಅಂದರೆ ಆಲ್ಮೋಸ್ಟ್ ಯಾವಾಗ್ಲೂ ಹಿಂಗೆ ಮಧ್ಯದಲ್ಲಿ ಏನಿರುತ್ತೆ ಆ ಪಾರ್ಟ್ನ ತಕ್ಕೊಂಡ್ಬಿಡ್ತೀನಿ. ಅಂದರೆ ಅದು ಅಂದರೆ ನ್ಯಾಚುರಲ್ ಆಗಿ, ಆದರೆ ಎಣ್ಣೆ ಸೌರಕ್ಕೆಲ್ಲ ಈ ಪ್ಲಾಸ್ಟಿಕ್ಕು ಅದು ಇದು ಯೂಸ್ ಮಾಡ್ತೀವಲ್ಲ, ಸೊ ಅದಕ್ಕಿಂತ ಅದು ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಅದನ್ನು ಸಪ್ರೇಟಾಗಿ ತಕ್ಕೊಂಡು ಆಮೇಲೆ ನಾನು ಈ ಥರ ಕಟ್ ಮಾಡ್ಕೊತೀನಿ. ನೋಡಿ, ಈಗ ಮಧ್ಯೆ ಕಟ್ ಮಾಡಿದೆ. ಅದನ್ನು ಫಸ್ಟೇ ಕಟ್ ಮಾಡಿ ಇಟ್ಟಿದ್ನಲ್ಲ ಸ್ಕ್ವೇರ್ ಶೇಪಲ್ಲಿ, ಸೊ ಅದನ್ನು ಹಾಗೆ ತಕ್ಕೊತಿದ್ದೀನಿ. ತಕ್ಕೊಂಡು ಅಂದರೆ ದೋಸೆ ಚಪಾತಿ ಮಾಡಬೇಕಾದ್ರೆ ಹೆಂಚಿಗೆ ಬಳಿಯೋಕ್ಕೆ ಅಂತ ಬಿಟ್ಟು ಇದನ್ನು ನಾನು ಸಪ್ರೇಟಾಗಿ ಎತ್ತಿಟ್ಕೊಳೋದು. ಸೊ ನೋಡಿ, ಈಗ ಅರ್ಧ ಕಟ್ ಮಾಡ್ಕೊಂಡು ಇದನ್ನ ದೊಡ್ಡ ದೊಡ್ಡದಾಗಿ ಹಿಂಗೆ ಪೀಸ್ ಮಾಡಿಕೊಂಡು ಇದ್ರ ಬೀಜನ ಸಪ್ರೇಟಾಗಿ ತಗೊತೀನಿ. ಸೊ ಬೀಜನ ಒಂದು ಸ್ಪೂನಿಂದ ಅಥವಾ ಚಾಕಿಂದ ಹಂಗೆ ತಗೊಳ್ಳೋಣ. ಇದ್ರಲ್ಲಿ ತುಂಬ ಅಂದರೆ ಬೀಜ ಇಲ್ಲ. ಆಲ್ಮೋಸ್ಟ್ ಎಲ್ಲದರಲ್ಲೂ ಕುಂಬಳಕಾಯಲ್ಲಿ ತುಂಬ ಬೀಜ ಇರುತ್ತೆ. ಸೊ ಬೀಜನ ನಾನು ಯಾವತ್ತೂ ವೇಸ್ಟ್ ಮಾಡಲ್ಲ, ಅದನ್ನು ತೆಗೆದಿಟ್ಕೊಂಡು ಅದನ್ನು ಕೂಡ ಯೂಸ್ ಮಾಡ್ಕೊತೀನಿ. ನೋಡಿ, ಈಗ ರಫ್ ಆಗಿ ಕಟ್ ಮಾಡಿಕೊಂಡು ಸಿಪ್ಪೆ ತಕ್ಕೋಬೇಕು. ಇದು ಸಿಪ್ಪೆ ತಕ್ಕೊಳೋಕ್ಕೆ ನಾನು ಚಾಕಲ್ಲಿ ತೆಗಿತಿದ್ದೀನಿ. ಕುಂಬಳಕಾಯ್ದು ಬೀಜ ಅಂದರೆ ಸಿಪ್ಪೆ ಸ್ವಲ್ಪ ಹಾರ್ಡ್ ಇರುತ್ತೆ, ಹಾಗಾಗಿ ಸ್ವಲ್ಪ ತೆಗಿಯೋದು ಕಷ್ಟ ಆಗುತ್ತೆ. ಸೊ ಶಾರ್ಪ್ ನೈಫು ಅಥವಾ ಪೀಲರ್ ಹಂಗಿದ್ರೆ ಈಸಿಯಾಗಿ ತಕ್ಕೋಬೋದು. ನೋಡಿ, ಇದು ನಾನು ಚಾಕಲ್ಲಿ ತೆಗೆದೆ. ನಿಮ್ಗೆ ಅಕಸ್ಮಾತ್ ಚಾಕಲ್ಲಿ ಕಷ್ಟ ಆಗುತ್ತೆ ಅಂದರೆ ಬೇಕಾದ್ರೆ ಪೀಲರಲ್ಲಿ ಕೂಡ ತಕ್ಕೋಬೋದು. ಬಟ್ ಪೀಲರ್ ತುಂಬ ಶಾರ್ಪ್ ಆಗಿರಬೇಕು, ತುಂಬ ಚೆನ್ನಾಗಿರ್ಬೇಕು, ಅದರ್ವೈಸ್ ಕಷ್ಟ ಆಗುತ್ತೆ. ಸೊ ನೋಡಿ, ಪೀಲರಲ್ಲಿ ಕೂಡ ಹಿಂಗೆ ನೀಟಾಗಿ ತಕ್ಕೋಬೋದು. ಈ ಥರ ಪೀಲರಲ್ಲಿ ತೆಗಿಯೋದ್ರಿಂದ ಅದು ತುಂಬ ತೆಳ್ಳಗೆ ಹೋಗುತ್ತೆ ಸಿಪ್ಪೆ, ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತ. ನೋಡಿ, ಈಗ ಈ ಸಿಪ್ಪೆಗಳೆಲ್ಲ ತಕ್ಕೊಂಡಾದ್ಮೇಲೆ ಇದನ್ನು ರಫ್ ಆಗಿ ಕಟ್ ಮಾಡ್ಕೊಂಬಿಡೋಣ. ಅಂದರೆ ಇದು ಕುಕ್ಕರಲ್ಲಿ ಹಾಕಿ ಬೇಯಿಸ್ಬೇಕು. ಸೊ ಹಾಗಾಗಿ ಒಂದು ದೊಡ್ಡದಾಗಿ ಹೆಚ್ಕೊತಿದ್ದೀನಿ. ಅಂದರೆ ತುಂಬ ಸಣ್ಣಗೇನಲ್ಲ, ದೊಡ್ಡದಾಗಿ ಹೆಚ್ಕೊತಿದ್ದೀನಿ. ಕುಂಬಳಕಾಯಿ ತುಂಬ ಸಾಫ್ಟ್ ಇರುತ್ತೆ, ಸೊ ಹಾಗಾಗಿ ತುಂಬ ಬೇಗನೆ ಬೆಂದೋಗ್ಬಿಡುತ್ತೆ. ಹಾಗಾಗಿ ದಪ್ಪಗೆ ಹೆಚ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಕುಂಬಳಕಾಯಿನೂ ಹೆಚ್ಚಿಟ್ಟಿದ್ದೀನಿ. ಇದ್ರ ಜೊತೆಗೆ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಕ್ಯಾರೆಟ್ ತೊಗೊಂಡ್ಬಿಟ್ಟು ಅದನ್ನು ಕೂಡ ಪೀಲ್ ಮಾಡಿಕೊಂಡು ಇದನ್ನು ರಫ್ ಆಗಿ ಚಾಪ್ ಮಾಡ್ಕೊತಿದ್ದೀನಿ. ಮತ್ತು ಇದ್ರ ಜೊತೆಗೆ ಒಂದು ಈರುಳ್ಳಿ ಕೂಡ ತೊಗೊಂಡಿದ್ದೀನಿ. ಈರುಳ್ಳಿನೂ ಅಷ್ಟೇ ಒಂದು ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ. ಅದನ್ನು ಕೂಡ ರಫ್ ಆಗಿ ಚಾಪ್ ಮಾಡ್ಕೊಳ್ಳೋಣ, ಅಂದರೆ ಸ್ಲೈಸ್ ಮಾಡ್ಕೊತಿದ್ದೀನಿ. ಈಗ ಈರುಳ್ಳಿನ ಹೆಚ್ಚಿದ್ದಾಯಿತು, ಕ್ಯಾರೆಟ್ ಆಯಿತು. ಇದ್ರ ಜೊತೆಗೆ 1 ಇಂಚಷ್ಟು ಹಸಿ ಶುಂಠಿ ತೊಗೊಂಡಿದ್ದೀನಿ. ಅದನ್ನು ಕೂಡ ಪೀಲ್ ಮಾಡಿಬಿಟ್ಟು ಅದನ್ನು ರಫ್ ಆಗಿ ಚಾಪ್ ಮಾಡ್ಕೊತೀನಿ. ಮತ್ತು ಬೆಳ್ಳುಳ್ಳಿನೂ ಅಷ್ಟೇ ನೀಟಾಗಿ ಸುಳಿದುಬಿಟ್ಟು ಒಂದು 7ರಿಂದ 8 ಇಳ್ದು ತೊಗೊಂಡಿದ್ದೀನಿ. ಆಮೇಲೆ ಈಗ ಎಲ್ಲದನ್ನೂ ಒಂದು ಕುಕ್ಕರಿಗೆ ಸೇರಿಸ್ತಿದ್ದೀನಿ. ಅಂದರೆ ಹೆಚ್ಚಿಟ್ಟಿದ್ದು ಈರುಳ್ಳಿ, ಕುಂಬಳಕಾಯಿ, ಕ್ಯಾರೆಟು ಮತ್ತು ಇದ್ರ ಜೊತೆಗೆ ಹೆಚ್ಚಿಟ್ಟಿದ್ನಲ್ಲ ಶುಂಠಿ, ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ಬೆಳ್ಳುಳ್ಳಿನೂ ಆ್ಯಡ್ ಮಾಡ್ತಿದ್ದೀನಿ. ಮತ್ತು ಇದ್ರ ಜೊತೆಗೆ ಒಂದು 7ರಿಂದ 8 ಗೋಡಂಬಿ, ಅದನ್ನು ಕೂಡ ಆ್ಯಡ್ ಮಾಡ್ತಿದ್ದೀನಿ. ಮತ್ತು ಲವಂಗ ಅಷ್ಟೇ ಒಂದು 3ರಿಂದ 4 ಲವಂಗ, ಒಂದು 2 ಪೀಸಷ್ಟು ಚಕ್ಕೆ, ಆದರೆ ತುಂಬ ಹಾಕ್ಬೇಡಿ ಮಸಾಲೆ. ಇದು ಅಷ್ಟೇ, ಮೆಣಸು ಅಷ್ಟೇ ಒಂದು 6ರಿಂದ 7 ಪೀಸಸ್, ಅದು ಅಷ್ಟನ್ನೆಲ್ಲ ಹಾಕ್ಬಿಟ್ಟು ನೀರು ಹಾಕ್ತೀನಿ. ನೀರು ಅದು ಎಷ್ಟು ಮುಳುಗೋವಷ್ಟೇ ನೀರು ಹಾಕ್ತೀನಿ, ಅದು ತುಂಬ ಹಾಕಲ್ಲ. ಎಲ್ಲಿವರೆಗೂ ಮುಳುಗುತ್ತೋ ಅಲ್ಲಿವರೆಗೂ ನೀರು ಹಾಕಿದ್ದೀನಿ. ಹಾಕ್ಬಿಟ್ಟು ಇದ್ರ ಜೊತೆಗೆ ಉಪ್ಪು ಕೂಡ ಆ್ಯಡ್ ಮಾಡ್ಕೊತೀನಿ. ಉಪ್ಪು ಅಷ್ಟೇ ಇಲ್ಲಿ ಒಂದು 2 ಟೀ ಸ್ಪೂನ್ ಅಷ್ಟು ಆ್ಯಡ್ ಮಾಡಿದ್ದೀನಿ. ಆಮೇಲೆ ಕಮ್ಮಿ ಜಾಸ್ತಿ ಆದರೆ ನೋಡಿ ಆ್ಯಡ್ ಮಾಡ್ಕೋಬೋದು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ತುಂಬ ಅಲ್ಲ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಇದನ್ನು ಒಂದು 2ರಿಂದ 3 ವಿಜಲ್ ಬರೋವರೆಗೂ ಬೇಯಿಸ್ಕೊಳ್ಳೋಣ. ಅಂದರೆ ತುಂಬ ಸಾಫ್ಟಾಗಿ ಬೇಯಬೇಕು, ಹಾಗಾಗಿ 3 ವಿಜಲ್ ಬರೋವರೆಗೂ ಬೇಯಿಸ್ಕೊತೀನಿ. ಬಟ್ ನಾನಿಲ್ಲಿ AMC ಕುಕ್ಕರ್ ಯೂಸ್ ಮಾಡಿದ್ದೀನಿ. ಸೊ ಆ ಕುಕ್ಕರಲ್ಲಿ ಅಂದರೆ ಬೇಯಿಸೋದ್ರಿಂದ ಅಂದರೆ ನ್ಯೂಟ್ರಿಯೆಂಟ್ಸ್ ಹಾಗೆ ಉಳ್ಕೊಳುತ್ತೆ, ಕಲರ್ ಕೂಡ ಹಾಳಾಗಲ್ಲ. ಸೊ ತುಂಬ ಬೆನಿಫಿಟ್ಸ್ ಇದೆ, ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ತೀನಿ. ಸೊ ಅದರಲ್ಲಿ ಸಾಫ್ಟ್ ಅನ್ನೋ ಆಪ್ಷನ್ ಇದೆ. ಸೊ ಅಲ್ಲಿ ಸಾಫ್ಟ್ ಆಗೋವರೆಗೂ ಅದನ್ನು ಬೇಯಿಸಿದ್ದೀನಿ. ಸೊ ನೋಡಿ, ಈಗ ಬೆಂದಾದಮೇಲೆ ಈಗ ನಾನು ಲಿಡ್ನ ಓಪನ್ ಮಾಡಿದ್ದೀನಿ. ಈಗ ಅಂದರೆ ಇದು ನೋಡಿ ಹೆಂಗೆ ಬೆಂದಿದೆ ಅಂತ ತೋರಿಸ್ತಿದ್ದೀನಿ. ನೋಡಿ, ಸ್ಪೂನಲ್ಲಿ ಹಿಂಗೆ ಕಟ್ ಮಾಡಿದ್ರೆ ನೀಟಾಗಿ ಕಟ್ ಆಗ್ತಿದೆ, ಅಂದರೆ ಈಸಿಯಾಗಿ ಕಟ್ ಆಗ್ತಿದೆ. ಅಂದರೆ ಹೇಳಿದ್ನಲ್ಲ, ಕುಂಬಳಕಾಯಿ ತುಂಬ ಸಾಫ್ಟ್ ಇರೋದ್ರಿಂದ ತುಂಬ ಬೇಗನೆ ಬೇಯುತ್ತೆ. ಈಗ ನೋಡಿ, ಈಗ ಮೆಣಸು ಮತ್ತು ಚಕ್ಕೆ ಎಲ್ಲ ಹಾಕಿದ್ನಲ್ಲ, ಸೊ ಅದನ್ನೆಲ್ಲ ರಿಮೂವ್ ಮಾಡ್ಕೊತಿದ್ದೀನಿ ನಾನು. ಅದನ್ನು ಇದರಲ್ಲಿ ಹಾಕಿ ರುಬ್ಬಲ್ಲ, ಮಿಕ್ಕಿದೆಲ್ಲ ರುಬ್ಕೊತೀನಿ. ಸೊ ಅದಕ್ಕೆ ರುಬ್ಬಕ್ಕೆ ಮುಂಚೆ ಈ ಮೆಣಸು ಮತ್ತು ಲವಂಗ ಎಲ್ಲ ತೆಗಿತಿದ್ದೀನಿ. ಚಕ್ಕೆ ಅಂದರೆ ಸ್ಪೈಸಸ್ ಏನು ಆ್ಯಡ್ ಮಾಡಿದ್ದೆ ಅದನ್ನು ಮಾತ್ರ ತೆಗಿತಿದ್ದೀನಿ. ಅಂದರೆ ಚಕ್ಕೆ, ಲವಂಗ ಮತ್ತು ಮೆಣಸು 3 ತೆಗೆದು ಹಾಕ್ಬಿಟ್ಟು ನಾನು ಈಗ ಕುಕ್ಕರಲ್ಲಿ ಬೇಯಿಸಿರೋ ನೀರನ್ನ ಸ್ವಲ್ಪ ತೆಗ್ದಿಡ್ತಿದ್ದೀನಿ. ನಿಮ್ಮ ಮಿಕ್ಸಿ ಜಾರ್ನಲ್ಲಿ ಇಡಿಸುತ್ತೆ ಅಂದರೆ ಬೇಕಾದ್ರೆ ಹಾಕ್ಬಿಟ್ಟು ರುಬ್ಬಿ. ಬಟ್ ನಾನು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ನೀರು ತೆಗೆದುಬಿಟ್ಟು ಬರೀ ಅಂದರೆ ಕ್ಯಾರೆಟು ಮತ್ತು ಕುಂಬಳಕಾಯಿನ ಅದನ್ನು ಮಾತ್ರ ಹಾಕ್ಕೊಂಡು ನೀಟಾಗಿ ರುಬ್ಕೊತಿದ್ದೀನಿ. ಅದು ರುಬ್ಬಾದ್ಮೇಲೆ ಮತ್ತು ಆ ನೀರನ್ನ ಆ್ಯಡ್ ಮಾಡ್ತೀನಿ. ಬಟ್ ಈಗ ಸದ್ಯಕ್ಕೆ ತೆಗ್ದಿಟ್ಟಿದ್ದೀನಿ ಅದನ್ನು.
ನಿಮ್ಮ ಹತ್ರ ಬ್ಲೆಂಡರ್ ಇದ್ರೆ ಬ್ಲೆಂಡರ್ ಕೂಡ ಯೂಸ್ ಮಾಡ್ಬೋದು. ಬ್ಲೆಂಡರಲ್ಲಿ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ನಾನಿಲ್ಲಿ ಮಿಕ್ಸಿ ಜಾರ್ನಲ್ಲೇ ರುಬ್ಕೊಂಡಿದ್ದೀನಿ, ತುಂಬ ಸಾಫ್ಟಾಗಿ ರುಬ್ಕೊಂಡಿದ್ದೀನಿ. ನೀವು ಇದೇ ಥರ ತುಂಬ ಸಾಫ್ಟಾಗಿ ರುಬ್ಬಾದ್ಮೇಲೆ ಇದನ್ನು ಒಂದು ಅದ್ರ ಜ್ಯೂಸು ಫಿಲ್ಟರ್ ಇರುತ್ತಲ್ಲ ಅದರಲ್ಲಿ ಸೋಸ್ಕೊತಿದ್ದೀನಿ ನಾನು. ಆಲ್ಮೋಸ್ಟ್ ಸೋಸಿದ್ರು ಏನು ಇರಲ್ಲ ಇದರಲ್ಲಿ, ಯಾಕೆಂದರೆ ಎಲ್ಲದು ಸಾಫ್ಟಾಗಿ ಬೆಂದಿರೋದ್ರಿಂದ ನೀಟಾಗಿ ಗ್ರೈಂಡ್ ಆಗಿರುತ್ತೆ. ಬಟ್ ಸ್ಟಿಲ್ ಸೂಪ್ ಅಲ್ವಾ, ಅಕಸ್ಮಾತ್ ಏನಾದರೂ ಇದ್ದರೆ ಅಂತ ಬಿಟ್ಟು ನಾನು ಒಂದ್ಸತಿ ನೀಟಾಗಿ ಈ ಥರ ಸೋಸ್ಕೊಂಡ್ಬಿಡ್ತೀನಿ. ಈಗ ಇದಕ್ಕೆ ನಾನು ತೆಗೆದಿಟ್ಟಿದ್ನಲ್ಲ ನೀರು, ಅದು ಕೂಡ ಹಾಕ್ಕೊಂಡು ಸೋಸ್ಕೊತಿದ್ದೀನಿ. ಈ ಮೆಣಸು ಚಕ್ಕೆ ಎಲ್ಲ ಹಾಕೊಂಡು ರುಬ್ಬಿಟ್ರೆ ಏನಾಗುತ್ತೆ ಅಂದರೆ ಇದು ಸ್ಪೈಸಿ ಜಾಸ್ತಿ ಆಗೋಗುತ್ತೆ. ಸೊ ಹಾಗಾಗಿ ಅದ್ರ ಫ್ಲೇವರ್ ಮಾತ್ರ ಇರೋಂಗೆ ಅದನ್ನು ಆ್ಯಡ್ ಮಾಡಿಬಿಟ್ಟು ಅದನ್ನು ತೆಗೆದುಬಿಟ್ಟಿದ್ದೀನಿ. ನಿಮ್ಗೆ ಆಮೇಲೆ ಬೇಕು ಖಾರ ಅಂತಂದರೆ ಬೇಕಾದ್ರೆ ಇನ್ನು ಸ್ವಲ್ಪ ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ಬೋದು. ಇಲ್ಲ ಇದ್ರ ಜೊತೆ ನೀವು ರುಬ್ಬೇಕಾದ್ರೆ ಅಂದರೆ ಬೇಯಿಸ್ಬೇಕಾದ್ರೆ ಒಂದು ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಹಾಕೊಂಡು ಕೂಡ ಹಾಕಿ ಬೇಯಿಸ್ಕೊಂಡು ರುಬ್ಕೋಬೋದು. ಅಂದರೆ ಅವಾಗನೂ ನಿಮಗೆ ಸ್ವಲ್ಪ ಖಾರ ಬರುತ್ತೆ. ಬಟ್ ನಾನು ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡಿಲ್ಲ, ಬಟ್ ಅದೊಂದು ಆಪ್ಷನ್ ಇಟ್ಕೋಬೋದು ನೀವು. ನೋಡಿ ಈಗ ರುಬ್ಬಿದ್ದೆಲ್ಲ ಆಯಿತು, ಸೋಸಿದ್ದಾಯಿತು. ಈಗ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನನಗೆ ಸ್ವಲ್ಪ ಗಟ್ಟಿ ಇದೆ ಅಂತ ಅನಿಸ್ತಿದೆ. ಸೊ ಗಟ್ಟಿ ಇದೆ ಅಂತ ಇದ್ದಾಗ ನಿಮ್ಮ ಕನ್ಸಿಸ್ಟೆನ್ಸಿಗೆ ಹೆಂಗೆ ಬೇಕೋ ಹಾಗೆ ನೋಡಿಕೊಂಡು ಬಿಸಿ ನೀರು ಆ್ಯಡ್ ಮಾಡ್ಕೊಳ್ಳಿ. ನಾನು ಅಷ್ಟೇ ಇಲ್ಲಿ ಬಿಸಿ ನೀರು ಆ್ಯಡ್ ಮಾಡಿದೆ, ಇನ್ನೊಂದು ಕಪ್ಪಷ್ಟು ಆ್ಯಡ್ ಮಾಡಿ ನೋಡ್ತಿದ್ದೀನಿ. ಈಗ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ. ಸೊ ಇದನ್ನ ಎಲ್ಲ ಆದಮೇಲೆ ಒಂದು ಕುದಿ ಕುದಿಸ್ಕೊತೀನಿ ಇದನ್ನ, ಅಂದರೆ ನೀರು ಆ್ಯಡ್ ಮಾಡಾದ್ಮೇಲೆ ಒಂದೇ ಒಂದು ಕುದಿ ಕುದಿಸ್ಕೊತೀನಿ. ಸೊ ಕುದಿಸ್ಬಿಟ್ಟು ಆಲ್ಮೋಸ್ಟ್ ಡನ್ನು. ಅಂದರೆ ನಿಮಗೆ ಬೇಕಂದ್ರೆ ಬೇಕಾದ್ರೆ ಇದಕ್ಕೆ ಸ್ವಲ್ಪ ಮಿಲ್ಕ್ ಕ್ರೀಮ್ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು, ಅಂದರೆ ರಿಚ್ನೆಸ್ಗೆ. ಬಟ್ ನಾನು ಆ್ಯಡ್ ಮಾಡಿಲ್ಲ. ಬಟ್ ಟೇಸ್ಟ್ ನೋಡಿ, ನಿಮ್ಗೆ ಏನಾದ್ರು ಉಪ್ಪು ಖಾರ ಏನಾದ್ರು ಕಮ್ಮಿ ಇದೆ ಅಂತ ಅನಿಸಿದ್ರೆ ಪೆಪ್ಪರು ಅಥವಾ ಉಪ್ಪು ಹಂಗೆ ಆ್ಯಡ್ ಮಾಡ್ಕೊಳ್ಳಿ. ನಂಗೆ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ಹಾಗಾಗಿ ಉಪ್ಪು ಆ್ಯಡ್ ಮಾಡಿಕೊಂಡೆ. ಆ್ಯಡ್ ಮಾಡಿಕೊಂಡು ಕುದಿಸ್ಕೊತಿದ್ದೀನಿ, ಒಂದು ಕುದಿ ಕುದಿಸ್ಕೊತಿದ್ದೀನಿ. ಇದಕ್ಕೆ ಬೇಕಾದ್ರೆ ನೀವು ಸ್ವೀಟ್ ಕೂಡ ಆ್ಯಡ್ ಮಾಡ್ಬೋದು, ಅಂದರೆ ಸಕ್ಕರೆನೋ ಬೆಲ್ಲನೋ. ಬಟ್ ಅಂದರೆ ಕ್ಯಾರೆಟ್ ಕೂಡ ಸ್ವೀಟ್ ಇರುತ್ತೆ ಮತ್ತು ಪಂಪ್ಕಿನ್ ಕೂಡ ಸ್ವೀಟ್ ಇರೋದ್ರಿಂದ ನನಗೆ ಸ್ವೀಟ್ನೆಸ್ ಏನು ಆ್ಯಡ್ ಮಾಡೋದು ನೆಸೆಸರಿ ಇರಲಿಲ್ಲ, ಅದಕ್ಕೆ ಆ್ಯಡ್ ಮಾಡಿಲ್ಲ. ನೀವು ರೆಸಿಪಿ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ಬಿಸಿ 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 ಕುಂಬಳಕಾಯಿ ಸೂಪ್ ಅಂದರೆ ಹೆಲ್ದಿ ಸೂಪ್ ಅಂತ ಹೇಳ್ಬೋದು ಇದನ್ನು, ಯಾಕೆಂದರೆ ನಾನು ಇದಕ್ಕೆ ಬೇರೆ ಏನು ಅಂದರೆ ಎಣ್ಣೆ ಆಗಲಿ ಅಥವಾ ಬೆಣ್ಣೆ ಆಗಲಿ ಆ ಥರದ್ದು ಏನು ಯೂಸ್ ಮಾಡಿಲ್ಲ. ಬಟ್ ನೀವು ರಿಚಾಗಿ ಕುಡಿಬೇಕು ಅಂತ ಇದ್ದರೆ ಅದನ್ನು ಆ್ಯಡ್ ಮಾಡ್ಕೊಂಡು ಕುಡ್ಕೋಬೋದು. ಬೆಣ್ಣೆ ಕೂಡ ಆ್ಯಡ್ ಮಾಡ್ಬೋದು ಅಥವಾ ಮಿಲ್ಕ್ ಕ್ರೀಮ್ ಆ್ಯಡ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಹೋಪ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮತ್ತು ಮಾಡೋದು ಕೂಡ ತುಂಬ ಈಸಿ ಇದೆ, ಖಂಡಿತ ಟ್ರೈ ಮಾಡಿ. ಮತ್ತು ಇದು ವೆಯ್ಟ್ ಲಾಸ್ಗೂ ತುಂಬಾ ಹೆಲ್ಪ್ಫುಲ್ ಇದೆ. ನೋಡೋಕ್ಕೆ ಕೂಡ ತುಂಬ ಡೆಲಿಷಿಯಸ್ ಆಗಿ ಕಾಣಿಸುತ್ತೆ, ಅಂದರೆ ಮಾವಿನ ಹಣ್ಣಿಂದು ಅಂದರೆ ಜ್ಯೂಸ್ ಥರ ಕಾಣಿಸ್ತಿದೆ ಇದು. ಆ್ಯಕ್ಚುಲಿ ಕುಂಬಳಕಾಯಿ ಯಾವ ಕಲರ್ ಇರುತ್ತೋ ಆ ಕಲರ್ ತೊಗೊಳುತ್ತೆ ಇದು. ಇದೊಂದು ತುಂಬ ಚೆನ್ನಾಗಿ ಹಣ್ಣಾಗಿತ್ತಲ್ಲ, ಸೊ ಹಾಗಾಗಿ ಒಂದು ಸ್ವಲ್ಪ ರೆಡಿಶ್ ಇತ್ತು, ತುಂಬ ಚೆನ್ನಾಗಾಗಿದೆ. ಮಿಸ್ ಮಾಡ್ದಲೇ ರೆಸಿಪಿನ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಓಕೆ, ಬಾಯ್.